ಹಾಯ್ ಎವ್ರಿವನ್, ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್. ಇವತ್ತು ನನ್ನ ಫ್ರೆಂಡ್ ಫೋನ್ ಮಾಡಿಬಿಟ್ಟು ಕೆಳಗೆ ಬಾ ನಾನು ಬರ್ತಿದ್ದೀನಿ ಅಂದ. ನಾನು ಸರಿ ಅಂತ ಕೆಳಗೆ ಬಂದೆ ರೆಡಿಯಾಗಿ. ಅವನೇನೋ ತೆಗಿತಾ ಇದ್ದ. ನೋಡಿದ್ರೆ ಚಿಟ್ಗಳು ಎಲ್ಲ ಸಣ್ಣಕ್ಕೆ ಮಾಡಿಸ್ಕೊಂಡು ಹೋಗಿದ್ದ. ಇವತ್ತು ಅವನಿಗೆ ಡಿಜಿಟಲ್ ಮಾರ್ಕೆಟಿಂಗ್ ಎಕ್ಸಾಮ್ ಇತ್ತು. ಸೊ ಬರೆದು ಬಂದು ನನಗೆ ಫೋನ್ ಮಾಡಿದ್ದ. ನಿಮ್ಮ ಗ್ರೂಪಲ್ಲೂ ಈ ಥರದ್ದೊಬ್ಬ ಫ್ರೆಂಡ್ಸ್ ಇದ್ದರೆ ಅವರಿಗೆ ಟ್ಯಾಗ್ ಮಾಡಿ. ಅವನಂಗೆ ನನ್ನ ಕೆಳಗೆ ಕರ್ಕೊಂಡು ಹೋದ. ಇಲ್ಲೇ ಹೋಗಿ ಬರೋಣ ಅಂತ. ಸರಿ ಅಂತ ನಾವಿಬ್ಬರು ಹೊರಟ್ವಿ. ಈ ಕಾರಲ್ಲಿರೋ ಡಾಗ್ ನೋಡಿ ಎಷ್ಟು ದಪ್ಪ ಇದೆ ಅಂತ. ಈ ಲೋಫರ್ ನನ್ ಮಕ್ಳು ಇವ್ರಿಬ್ರು ಸೇರ್ಕೊಂಡು ನಮ್ಮ ಹೊಟ್ಟೆ ಎಷ್ಟು ಉರ್ತಾವ್ರೋ ಆ ಭಗವತ್ನ ನೋಡಿದ್ರೆ ಸರು ನಾಷ್ಟ ಮಾಡ್ಬೇಕು. ನಾನು ಒಬ್ಬರಿಗೆ ಅಧ್ಯಾಯ ಮಾಡಿಲ್ಲಣ್ಣ. ಇಲ್ಲಿ ಕರ್ಕೊಂಡು ಹೋಗ್ತಿದ್ದೆ ಹೇಳು ಅಂದೆ. ನಿಂಗೆ ಯಾಕೆ ಅವೆಲ್ಲ ನಾನು ಕರ್ಕೊಂಡು ಹೋಗ್ತೀನಿ ಬಾ ಅಂದ. ಸರಿ ಅಂತ. ಇದು ಹೊಸದುರ್ಗ ಪ್ರೈವೇಟ್ ಬಸ್ ಸ್ಟ್ಯಾಂಡ್ ಇದ್ದು. ನಾವು ಇದೇ ರೂಟಲ್ಲಿ ಸ್ವಲ್ಪ ಮುಂದೆ ಬಂದ್ವಿ. ವಿನಾಯಕ ಹಾಸ್ಪಿಟಲ್ ತೊಗೊಂಡ್ವಿ. ಇವ್ರ ಅಕ್ಕ ಮತ್ತು ಇವ್ರ ತಂಗಿ ಎಲ್ಲ ಅಲ್ಲೇ ಕಂಪ್ಯೂಟರ್ ಕ್ಲಾಸ್ ಕಲ್ತಿದ್ದು ಅಂತ. ಇವನು ಅಲ್ಲೇ ಕಲಿಯಕ್ಕೆ ಹೋಗ್ತಾ ಇದ್ದ. ಸರಿ ಎಲ್ಲಿ ಅಂತ ನೋಡಿದ್ರೆ AVS ಹಳೆ ಸ್ಕೂಲ್ ಹತ್ರನೇ ಅಕ್ಷರ ಅಕಾಡೆಮಿ ಕಂಪ್ಯೂಟರ್ ಸೆಂಟರ್ ಆಗಿದೆ. ಸೊ ಇವನು ಇವತ್ತು ಅಡ್ಮಿಷನ್ ಆಗ್ತಾನೆ ಅಂತ ಬಂದಿದ್ದ ಅಂತ ನಾವು ಒಳಗೆ ಹೋದ್ವಿ. ಒಳಗೆ ಹೋಗ್ಬಿಟ್ಟು ಅವ್ರ ಹತ್ರ ಸ್ವಲ್ಪ ಇನ್ಫಾರ್ಮೇಷನ್ ಕೇಳಿದ್ವಿ. ಅವರೆಲ್ಲ ಡೀಟೇಲ್ ಆಗಿ ಹೇಳಿದ್ರು. ಅವನಿಗೆ ಬೇಸಿಕ್ 3 ತಿಂಗಳು ಕೋರ್ಸು ಮತ್ತು 6 ತಿಂಗಳು ಕೋರ್ಸು ಟ್ಯಾಲಿ ಇರುತ್ತೆ. ವಿತ್ತು ಫುಲ್ ಬೇಸಿಕ್ ಆ್ಯಂಡ್ ಟ್ಯಾಲಿ ಎಲ್ಲ 1 ಇಯರ್ ಕೋರ್ಸ್ ಅಂತ 4000 ಆಗುತ್ತೆ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಒಂದು ಸ್ವಲ್ಪ ಡಾಕ್ಯುಮೆಂಟ್ ಜೆರಾಕ್ಸ್ ಎಲ್ಲ ತಗೊಂಬಂದು ಕೊಡು ಅಂದರು. ನಾವು ಈ ಫಾರ್ಮ್ನ ಫಿಲ್ ಮಾಡಿಬಿಟ್ಟು ಜೆರಾಕ್ಸ್ ಮಾಡಿಸೋಣ ಅಂತ ಹೊರಟ್ವಿ. ಸೊ ನಾವು ರೆಗ್ಯುಲರ್ ಹೋಗೋ ಅಂಗಡಿಗೆ ಹೋಗೋಣ ಅಂತ ಹೇಳಿದೆ. ಸರಿ ಅಂತ ಇವನು ಹೇಳ್ದ. ಕೃಷ್ಣದರ್ಶಿನಿ ಹೋಟೆಲ್ ಇದೆ. ಇಲ್ಲಿ ತಿಂಡಿ ಮತ್ತು ಊಟ ಎರಡು ಸಿಗುತ್ತೆ. ಮಧ್ಯಾಹ್ನ ಮತ್ತು 2 ಟೈಮು ಸಿಗುತ್ತೆ. ಇಲ್ಲಂತೂ ಯಾವಾಗಲೂ ಸ್ಟೂಡೆಂಟ್ಸೇ ತುಂಬಿರ್ತಾರೆ. ನಾನಂತೂ ಇಲ್ಲಿ 1 ಟೈಮ್ 2 ಟೈಮ್ ಅಷ್ಟೇ ತಿಂದಿರೋದು. ನಾವು ಅಂಗಡಿ ಹತ್ರ ಬಂದ್ವಿ. ಆದರೆ ಅಣ್ಣ ಕ್ಲೋಸ್ ಮಾಡಿದ್ರು ಅಂತ ಪಕ್ಕದ ಅಂಗಡಿ ಬಂದ್ವಿ. ಇಲ್ಲಿ ಜೆರಾಕ್ಸ್ ಮಾಡಿಸ್ಕೊಂಡು ನಿಂತ್ಕೊಂಡ್ವಿ. ಇವನ ಫುಲ್ ಎಲ್ಲ ಹಳೇದಾಗಿತ್ತು. ಪಾಸ್ಬುಕ್ ನೋಡ್ಕೊಂಡು ನಿಂತ್ಕೊಂಡೆ. ಮುಂದೆ ಇಲ್ಲಿ ಶ್ರೀ ಬನಶಂಕರಿ ಹೋಟೆಲ್ ಐಸ್ಲ್ಯಾಂಡ್ ಆಗಿದೆ. ಹೊಸದು, ಇದು ನ್ಯೂ ಆಗಿ ಓಪನ್ ಆಗಿದೆ. ಇಲ್ಲಿ ನೇಮಿಂಗ್ ಸೆರೆಮನಿ ಮತ್ತು ಬರ್ತ್ಡೇ ಪಾರ್ಟಿ ಮತ್ತು ಫಂಕ್ಷನ್ಸ್ ಎಲ್ಲ ಮಾಡ್ಬೋದು. ಮಾರ್ನಿಂಗ್ ಟಿಫನ್ ಸಿಗುತ್ತೆ. ಇಲ್ಲಾಂದರೆ ಮೇನ್ ರೋಡಲ್ಲಿ ಮೇನ್ ಎಂಟ್ರಿ ಬಂದ್ಬಿಟ್ಟು ಸೆಕೆಂಡ್ ರೋಡಲ್ಲಿ ಅವ್ರದ್ದು ಪಾನಿಪುರಿ ಶಾಪ್ ಇದೆ. ಅದ್ರ ಫ್ರಂಟಲ್ಲೇ ಮಾಡಿದ್ದಾರೆ ಅವರು. ನಾವು ಹಂಗೆ ಡಾಕ್ಯುಮೆಂಟ್ಸ್ ತೊಗೊಂಡು ರಿಟರ್ನ್ ಹೊರಟ್ವಿ. ನಾವು ಕೋಚಿಂಗ್ ಸೆಂಟರ್ ಹತ್ರ ಬಂದು ಅವರಿಗೆಲ್ಲ ಡಾಕ್ಯುಮೆಂಟ್ಸ್ ಎಲ್ಲ ಕೊಟ್ಬಿಟ್ಟು ಅಡ್ವಾನ್ಸ್ ಫೀಸ್ ಎಲ್ಲ ಪೇ ಮಾಡಿಬಿಟ್ಟು ಹಂಗೆ ನಾನು ಇಲ್ಲೊಂದು ವಿಡಿಯೋ ಮಾಡ್ಕೊಂಡು ಹೊರಗೆ ಬಂದೆ. ಇವನು ಅಷ್ಟೊತ್ತಿಗೆ ಹೊರಗೆ ಬಂದ್ಬಿಟ್ಟು ನನಗಲ್ಲೇ ಏನೋ ಹೊಡೆಯೋ ಥರ ಬಂದ. ಇವನು ಗುರುವಾರ ಆಗಿರೋದ್ರಿಂದ ನಾನು ಸ್ನಾನ ಮಾಡಿಕೊಂಡು ಸಾಯಿಬಾಬಾ ಗುಡಿಗೆ ಹೋದೆ. ಸಂಜೆ ನಾನು ನಮ್ಮ ಪಕ್ಕದ ಮನೇಲಿರೋ ಹುಡುಗ ಇಬ್ಬರು ಬಂದ್ವಿ. ಸೊ ಇವತ್ತು ಇನ್ನೇನು ಸಂಜೆ ಆಗಿತ್ತು. ಇನ್ನು ಯಾರೂ ಬಂದಿರಲಿಲ್ಲ. ಅಷ್ಟೊಂದೊಂದು ರಶ್ಶು ಇರಲಿಲ್ಲ. ಇನ್ನು ಪೂಜೆ ಏನಾಗೋದು 7 ಗಂಟೆ ಆಗಿತ್ತು. ಮನೇಲಿ ಇವತ್ತು ಸ್ವಲ್ಪ ಬೇಗ ಬಾ ಅಂದರು. ಸೊ ಹಂಗಾಗಿ ನಾನು ಇವತ್ತು ಬೇಗ ಪೂಜೆ ಮುಗಿಸ್ಕೊಂಡು ರಿಟರ್ನ್ ಹೊರಡೋಣ ಅಂತ ಅಂದ್ಕೊಂಡ್ವಿ. ಸೊ ನನ್ನ ತಮ್ಮ ಇದ್ದನು, ಫೋಟೋ ತೆಕ್ಕೊಳ್ಳೋಣ ಅಂತ. ಸರಿ ಅಂತ ಒಂದು ಇಬ್ಬರದು ಫೋಟೋ ತೆಕ್ಕೊಂಡು ಹಂಗೆ ಹೊರಗಡೆ ಬರೋಣ ಅಂದ್ಕೊಂಡು ವಿಡಿಯೋ ಮಾಡಿಕೊಂಡು ಒಂದು ಚೆನ್ನಾಗಿತ್ತು. ವೆದರ್ ಬೇಡ ಸಂಜೆ. ಹಂಗೆ ನಾವು ತಗೊಂಡು ಹೊರಗಡೆ ಬರಬೇಕು. ನಮ್ಮ ಅಣ್ಣ ಬಂದರು. ಮತ್ತೆ ರಿಟರ್ನ್ ಬಂದು ಅವ್ರು ಬರೋ ತನಕ ವೆಯ್ಟ್ ಮಾಡಿ ಪ್ರಸಾದ ತಿಂದು ರಿಟರ್ನ್ ಹೊರಟ್ವಿ. ರಿಟರ್ನ್ ಬರುವಾಗ ನಾನಿಲ್ಲೊಂದು ನೇಮ್ ಬೋರ್ಡ್ ನೋಡಿದೆ, ಕರುನಾಡ ಕೆಫೆ ಅಂತ. ಇದು ಸಾಂಸ್ಕೃತಿಕ ರುಚಿಯೊಂದಿಗೆ ಅಂತ. ಇದಿರೋದು ವಸ್ತ್ರಗಟ್ಟು ಉಳ್ಳೇರಿಗೆ ಹೋಗೋ ಮೇನ್ ರೋಡಲ್ಲೇ ಇದೆ, ವೀರಭದ್ರ ದೇವಸ್ಥಾನದ ಹಿಂಭಾಗದಲ್ಲಿ. ಇನ್ನೂ ಆಗ್ತಾ ಇದೆ. ಓಪನ್ ಆದಮೇಲೆ ಒಂದ್ಸತಿ ಹೋಗ್ಬಿಟ್ಟು ನಿಮಗೆ ವಿಡಿಯೋ ಸೆಂಡ್ ಮಾಡ್ತೀನಿ. ಏನಾದ್ರು ಈ ವಿಡಿಯೋ ಇಷ್ಟ ಆಗಿದ್ರೆ ನನ್ನ ಅಕೌಂಟ್ನ ಫಾಲೋ ಮಾಡಿ. ಇನ್ನು ಮುಂದಿನ ವಿಡಿಯೋಗಳಲ್ಲಿ ಬರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ. ಇವತ್ತಿನ ವಿಷಯ ಅಷ್ಟೇ. ಬಾಯ್ ಬಾಯ್.